ಈಗ ವಿದ್ಯಾರ್ಥಿಗಳೇ, ಇದನ್ನ ನೀವು ವಿಚಾರ ಮಾಡ್ರಿ. 58ನೇ ಪ್ರಯತ್ನ 2016 ನವೋದಯ. ಇದನ್ನ ಕಾಳಜಿಪೂರ್ವಕ ಗಣಿತ ಬಿಡಿಸ್ರಿ. ನಾ ಹ್ಯಾಂಗೆ ಮಾಡೋದನ್ನು ತೋರಿಸ್ತೇನೆ. ಮತ್ತೆ ತಿಳಿಸುವ ಬೋರ್ಡ್ ಕಡೆ ನೋಡ್ರಿ, ಟೆಲಿಗ್ರಾಮ್ ಕ್ಲಾಸ್ ಇದು. ಇದನ್ನ ಮನಸಾರೆ ನೀವು ಮುಂದೆ ಮೊಬೈಲ್ದೊಳಗೆ ಕೂತು ನೀವು ಜರ್ ನೋಡಿದಿರಿ ಅಂತ ಗದ್ಯ ಭಾಗ ಬರ್ತದ, ರೀಸ್ನಿಂಗ್ ಬರ್ತಾವ ನೋಡ್ರಿ. 2016 ನವೋದಯ ಪೇಪರ್ ರೆಡಿ ಆಗ್ಲಿಕ್ಕತ್ತದ. ಈಗ ರೀಸ್ನಿಂಗ್ಗಳು ಗದ್ಯ ಭಾಗ ಎಲ್ಲ ಕ್ರಮಬದ್ಧವಾಗಿ ಇವಕ್ಕೆ ನಾವು ಹಾಕ್ತೀವಿ. ನೀವು ಲಕ್ಷ್ಯ ಕೊಟ್ಟು ನೋಡಿ ರಿಸಲ್ಟ್ ಮಾಡ್ಕೋಬೇಕು. ಆಮೇಲೆ ಟೀಚರ್ ಸಹಿತ ನೀವು ಎಷ್ಟು ಕರೆಕ್ಟ್ ಮಾಡಿರಿ ಅನ್ನೋದು ನೋಡ್ಲಿಕ್ಕೆ ಸಾಧ್ಯದ. ಇದು ಟೀಚರ್ಗೆ ಹೆಲ್ಪ್ ಅದ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಅದ, ಮತ್ತು ವಿದ್ಯಾವಂತ ಪಾಲಕರಿಗೂ ಹೆಲ್ಪ್ ಅದ. ಇದು ವಿಡಿಯೋ ಉಪಯುಕ್ತವ. ಯಾಕಂದ್ರೆ ನಾನು 30 ವರ್ಷದೊಳಗೆ ನಾ ಏನೇನು ಕಲಿಸೀನಿ ಅನ್ನೋದು ವಿಡಿಯೋ ಮಾಡ್ಲಿಕ್ಕತ್ತನು. ರಿಟೈರ್ಡ್ ಟೀಚರ್ ಮಾರ್ಗದರ್ಶನ ಅದರ ಸಲುವಾಗಿ ನಾ ಮಾಡ್ಲಿಕ್ಕೆ ಅದ್ರ ಉಪಯೋಗ ನೀವು ತಗೊಳ್ರಿ. ಕಾಳಜಿಪೂರ್ವಕವಾಗಿ ಟೆಲಿಗ್ರಾಮ್ ಕ್ಲಾಸ್ನಾಗ ಹಾಜರಾಗಿ ಗಣಿತ ಹೆಂಗೆ ತಿಳಿಸ್ತಾರೆ ಸರ್ ಅನ್ನೋದು ನೋಡಿ. ಈಗ ನೀವು ತಿಳಿಸೋದು ಮುಗೀತಲ್ಲ. ಇನ್ನೊಂದು, ಈ ಗಣಿತವನ್ನು ಯಾವುದೇ ಒಂದು ಕ್ರಮಬದ್ಧವಾದ ಗುಣಾಕಾರ ಚಿಹ್ನೆಯ ನಡಬರ್ಕೆ 0 ಬಂದರೆ ಅದರ ಉತ್ತರ 0ನೇ ಇರ್ತಾವೆ. ನೀವು ಗುಣಾಕಾರ ಮಾಡಲಿಕ್ಕೆ ಹೋಗಬಾರ್ದು. ಯಾವ ಚಿಹ್ನೆಗಳು ನಡಬರ್ಕ ಇರಬಾರ್ದು. ಈಗ ಒಂದು ಉದಾಹರಣೆ ನಾನು ನಿಮಗೆ ತೋರಿಸ್ತೀನಿ. ಈಗ 243 ಅದ. ಈಗ ಇದರ ಮುಂದೆ ಗುಣಾಕಾರ ಅದ, ಆಮೇಲೆ 3 ಅದ, ಇದರ ಮುಂದೆ 2 ಸ್ಕ್ವೇರ್ ಅದ, ಗುಣಾಕಾರ 5 ಸ್ಕ್ವೇರ್ ಅದ, 5 ಕ್ಯೂಬ್ 5 ಸ್ಕ್ವೇರ್ ನೋಡ್ರಿ. 5 ಸ್ಕ್ವೇರ್ ಅದ, ಗುಂಡ್ಲೆ 0 ಅದ, ಗುಂಡ್ಲೆ 4 ಅದ. ಯಾವುದೇ ಒಂದು ಕ್ರಮಬದ್ಧವಾದ ಗುಣಾಕಾರದ ಚಿಹ್ನೆಯ ನಡಬರ್ಕೆ 0 ಬಂದರೆ ಉತ್ತರ ನೀವು 0ನೇ ಇಟ್ಟುಬಿಡು. ಭಾಗಾಕಾರದಾಗೂ 0, ಗುಣಾಕಾರದ 0. ಪ್ಲಸ್ ಮೈನಸ್ ಅದಾಗ ಇದ್ದ ಸಂಖ್ಯೆಗಳು ಬರ್ತಾವ, ಪ್ಲಸ್ ಅದಾಗೂ ಇದಕ್ಕಿದ್ದಂಗೆ ಬರ್ತದೆ. ಒಂದು ಉದಾಹರಣೆ ನಿಮ್ಗೆ ನಾ ಕೊಡ್ತೀನಿ. ಈಗ 5 ಗುಂಡ್ಲೆ 0 ಪ್ಲಸ್ 1 ಅದ, 2 ಅದ ಅಂತ ತಿಳ್ಕೊರಿ. ಒಂದು ಉದಾಹರಣೆ ಕೊಡ್ತಾನೆ ನಾ ಇದಕ್ಕೆ. ಯಾಕಂದ್ರೆ ನಿಮಗೆ ತಿಳ್ಕೊಬೇಕು. ನೀವು ಗಡಿಬಿಡಿ ಮಾಡಿ 0 ಹಾಕಬಾರ್ದು. ಇದ್ರ ಉತ್ತರ ಏನಾಗ್ತದ? 0 ಪ್ಲಸ್ 2 ಆಗ್ತದೆ. ನೋಡಿ, ಪ್ಲಸ್ ಚಿಹ್ನೆ ಇದ್ದಾಗ ಮಾತ್ರ ಉತ್ತರ ಸಿಗ್ತದೆ. ಮೈನಸ್ದಾಗ ನೋಡ್ರಿ, 5 ಗುಂಡ್ಲೆ 0 ಮೈನಸ್ 2 ಮಾಡಿ ನೋಡ್ರಿ ಏನಾಗ್ತದೆ ನೋಡ್ರಿ. ಇದು ಬೈ ಎಷ್ಟು ಬರ್ತದ? 0 ಬಂತು. 0 2 ಕಳೆದ್ರೆ ಎಷ್ಟು? 2 ಬರ್ತದೆ. ಪ್ಲಸ್ ಮೈನಸ್ದಾಗ ಏನು ಬರ್ತದೆ? ಐಸ್ ಇಟ್ ಈಸ್ ಬರ್ತದೆ ಉತ್ತರ. 0ದಾಗ 2 ಕಳೆದ್ರೆ ಮುಂದೆ ಅಂಕಿ ಇದ್ರೆ ಅಷ್ಟೇ. 10 2 ಆದ್ರೆ 0 2 ಆದ್ರೆ ಇದೇನು ಬರ್ತದೆ? ಮುಂದೆ ಅಂಕಿ ಇರ್ತಂದ್ರೆ ಇದಕ್ಕೆ ಬೆಲೆ ಸಿಗ್ತದೆ. 10 2 ಆದ್ರೆ 8 ಅಂತ ಹಚ್ಬೋದು. ಯಾವುದು ಇಂದು ಮುಂದೆ 0 ಅಂಕಿನೇ ಇಲ್ಲ ಅಂತಂದ್ರೆ ಇದ್ರ ಉತ್ತರ ಏನು? 2. ಏನು ಮಾಡ್ಲಿಕ್ಕಾಗಲ್ಲ. ಇಲ್ಲಿ 1 ಹಚ್ಚಿದ್ರೆ ಮಾತ್ರ ಉತ್ತರ ಸಿಗ್ತದೆ, ಇದಕ್ಕೆ ಉತ್ತರ ಸಿಗೋದಿಲ್ಲ. ಅದನ್ನು ತಿಳ್ಕೊಬೇಕು ನೀವು. ಮೈನಸ್ 1 ಮೈನಸ್ 2 ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯನ? 0ದಾಗ 2 ಕಳೀರಿ ಅಂದ್ರೆ ಎಷ್ಟು ಅಂಕಿ ಅದ ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ಇದು ಉತ್ತರ ಸಿಗೋದಿಲ್ಲ. ಇದು 0ದಾಗ ಪ್ಲಸ್ 2 ಮಾಡಿದ್ರೆ ಉತ್ತರ ಸಿಗ್ತದೆ. 0 ಮೈನಸ್ 2 = ಉತ್ತರ ಬರೋದೇ ಇಲ್ಲ. ನೋಡ್ರಿ, ಯಾವಾಗಲೇ ನಾ ಹೇಳಿದ್ದು ಕರೆಕ್ಟ್ ಅದನೋ ಇಲ್ಲೋ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ.